ಓಂ ಅಷ್ಟಾದಶಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ ಮಧ್ಯಮಂ ತು ಗಜಾಕಾರಂ ಚತುರ್ಬಾಹುಃ ಪರಃ ಪುಮಾನ್ ಪಾದೌ ಹಸ್ತಿಕರೋ ಹಸ್ತ ಇತಿ ಸಪ್ತಾಂಗೈರಿತಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ರಸತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹ್ಯಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇವತ್ತು ನಾವು ನೋಡಬೇಕಾಗಿರುವಂತಹ ಭಾಗ 1259ನೇದ್ದು. ಅನುಶಾಸನ ಪರ್ವದ್ದು 192ನೇದ್ದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 126ನೇ ಅಧ್ಯಾಯದಲ್ಲಿ ನಾವು 44ನೇ ಶ್ಲೋಕವನ್ನು ಇವತ್ತು ನೋಡಬೇಕಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 228ನೇ ಅಧ್ಯಾಯವನ್ನು, ವೈಷ್ಣವ ಪಾಠದಲ್ಲಿ 213ನೇ ಅಧ್ಯಾಯವನ್ನು. ದೈವ ಮತ್ತು ಪುರುಷನ ಪ್ರಯತ್ನ ಇವುಗಳ ಮೂಲಕ ಹೇಗೆ ಕಾರ್ಯಸಿದ್ಧ ಆಗ್ತದೆ ಅನ್ನುವುದನ್ನೆಲ್ಲ ನಾವು ಈ ಅಧ್ಯಾಯದಲ್ಲಿ ನೋಡುವವರಿದ್ದೇವೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನುಭವಂತು ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಗಣೇಶ ಚತುರ್ಥಿ ಮಹೋತ್ಸವಸ್ಯ ಶುಭಾಶಯಾಃ ವ್ಯಾಹ್ರಿಯಂತೆ. ಭಗವತಃ ಸಪ್ತಾಂಗಸ್ಯ ಏಕೋನವಿಂಶತಿ ಮುಖಸ್ಯ ಗಜಾಕಾರ ಮಧ್ಯಮ ಮುಖಸ್ಯ ಚತುರ್ಬಾಹೋಃ ವಿಶ್ವಂಭರ ನಾಮಕಸ್ಯ ದೇವಸ್ಯ ಗಣಪತ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತಸ್ಯ ಆರಾಧನಂ ಅದ್ಯ ದಿವಸೆ ಪುಷ್ಪಾದ್ಯರ್ಚನೈಃ ವಿವಿಧ ಭಕ್ಷ್ಯ ಭೋಜ್ಯ ಸಮರ್ಪಣೈಶ್ಚ ಕೃತಮೇವ ವರ್ತತೆ. ಅಥಾಪಿ ತಸ್ಯೈವ ಗಣೇಶಸ್ಯ ಪಿತ್ರೋಃ ಶಿವಶಿವಾನ್ಯೋಃ ಯಃ ಸಂವಾದಃ ಅಸ್ಮಿನ್ ಅನುಶಾಸನ ಪರ್ವಣಿ ಸಂಶ್ರೂಯತೆ ತಸ್ಯ ಶ್ರವಣಪೂರ್ವಕಂ ತಸ್ಯೈವ ಗಣೇಶಾಂತರ್ಗತಸ್ಯ ಶಿವಾಂತರ್ಗತಸ್ಯ ಭಾರತೀಯ ಮುಖ್ಯ ಪ್ರಾಣಾಂತರ್ಗತಸ್ಯ ವಿಶ್ವಂಭರ ರೂಪಸ್ಯ ಭಗವತಃ ಆರಾಧನಂ ಕರ್ತುಕಾಮಾಃ ಅನೇನ ಶ್ರವಣರೂಪೇಣ ಕರ್ತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ತತ್ರ ಸಾ ಉಮಾ ಹೈಮವತಿ ಬಹುಶೋಭಮಾನ ಗಣೇಶ ಮಾತಾ ವೇದಮಾನಿನಿ, ವಿಶೇಷತಃ ಋಗ್ವೇದಮಾನಿನಿ, ಮನೋಮಾನಿನಂ ಶಿವಂ ಏವಂ ಅಪ್ರಾಕ್ಷೇತ್. ಭಗವನ್ ಸರ್ವಭೂತೇಶ
ಎಲ್ಲಾ ಪ್ರಾಣಿಗಳಿಗೂ ನೀನು ಒಡೆಯನಾದವನು. ಜಗತ್ತಿನಲ್ಲಿ ಕ್ರಿಯೆಗಳೆಲ್ಲವೂ ಕೂಡ ದೈವದಿಂದ ನಡೀತಾವೆ, ದೈವ ಶಕ್ತಿಯಿಂದ ನಡೀತಾವೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಮನುಷ್ಯನ ಕ್ರಿಯೆ ಅಂತ ಕಾಣುವುದರಿಂದ ಮನುಷ್ಯನ ಪ್ರಯತ್ನದಿಂದಲೇ ಎಲ್ಲವೂ ನಡೀತದೆ ಅಂತ ಹೇಳ್ತಾರೆ. ನನ್ನ ಮನಸ್ಸು ಸಂಶಯಕ್ಕೆ ಬಂದು ನಿಂತಿದೆ. ಇದರಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ನೀನು ಹೇಳಬೇಕು. ಅದಕ್ಕೆ ಶಿವ ಆ ಶಿವಾನಿಯ ಪ್ರಶ್ನೆಗಳಿಗೆ ಹೀಗೆ ಉತ್ತರವನ್ನು ಹೇಳಿದೆ. ನದೈವಂ ಕುರುತೆ ಕರ್ಮ ಲೋಕೆ ದೈವಿ ಶುಭಾಶುಭಂ. ದೈವ ಅಂತನ್ನುವುದು ಯಾವ ಕರ್ಮವನ್ನು ಮಾಡುವುದಿಲ್ಲ. ಎರಡು ತರದ ಕರ್ಮಗಳು ಈ ಜಗತ್ತಿನಲ್ಲಿ ಕಂಡು ಬರ್ತವೆ. ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ್ದು, ಇನ್ನೊಂದು ಈ ಜನ್ಮದಲ್ಲೇ ಮಾಡಿದ್ದು. ತಯೋರೇಕಂ ಐಹಿಕಂ ಚ ಪರಂ ತಥಾ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೇನೆ ಅದೃಷ್ಟ ಅಂತ ಹೇಳ್ತಾರೆ, ದೈವ ಅಂತ ಹೇಳ್ತಾರೆ. ಈ ಕರ್ಮ ಅಂತನ್ನೋದು ಈಗಿನ ಜನ್ಮದಲ್ಲಿ ನಾವು ಮಾಡಿದ್ದೇನಿದೆ ಇದು ಪ್ರತ್ಯಕ್ಷ ಸಿದ್ಧವಾಗಿದೆ. ಇದನ್ನ ಮಾನುಷ, ಪೌರುಷ, ಪುರುಷಕಾರ ಇತ್ಯಾದಿ ಶಬ್ದಗಳಿಂದ ಕರೀತಾರೆ. ಮನುಷ್ಯರ ಪ್ರಯತ್ನದಿಂದ ಏನು ಸಾಧ್ಯ ಆಗಬಹುದು? ಕ್ರಿಯೆ ಸಾಧ್ಯ ಆಗಬಹುದು. ಆದರೆ ಫಲ ಉಂಟಾಗುವುದು ಮಾತ್ರ ದೈವದಿಂದಲೇ. ಹೀಗೆ ಮನುಷ್ಯರಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದ್ದು ಮತ್ತು ಈ ಜನ್ಮದಲ್ಲಿ ಮಾಡಿದ್ದು ಅನ್ನುವಂಥ ಎರಡು ತರದ ಕ್ರಿಯೆಗಳಿವೆ. ಒಂದು ಜಗತ್ತಿನಲ್ಲಿ ಕಾಣುವಂಥ ದೃಷ್ಟಾಂತವನ್ನು ಹೇಳ್ತೇನೆ, ಅದನ್ನು ಕೇಳು. ಕೃಷಿ ಮಾಡುವಾಗ ಭೂಮಿಯನ್ನ ಉತ್ತು ಸಿದ್ಧಪಡಿಸುವುದು, ಅದರಲ್ಲಿ ಬೀಜವನ್ನು ಬಿತ್ತುವುದು, ಬೆಳೆಯನ್ನ ಕೊಯ್ಯುವುದು, ಇವೆಲ್ಲ ಕ್ರಿಯೆ ಪೌರುಷ ಕ್ರಿಯೆಗಳು ಅಂತ ನಮಗೆ ಕಂಡು ಬರ್ತವೆ. ಮನುಷ್ಯರಾದವರು ಮಾಡಬೇಕಾದಂತಹ ಕ್ರಿಯೆಗಳಿವು, ಮನುಷ್ಯರಾದವರು ಮಾಡುವಂತಹ ಕ್ರಿಯೆಗಳು. ಕಾಲೇ ವೃಷ್ಟಿ ಸುವಾಪಶ್ಚ. ಆದರೆ ಸರಿಯಾದ ಕಾಲದಲ್ಲಿ ಮಳೆ ಬರಬೇಕು. ಆ ಬಿತ್ತಿದ ಬೀಜಗಳು ಎಲ್ಲವೂ ಹುಸಿ ಹೋಗದೆ ಎಲ್ಲವೂ ಕೂಡ ಮೊಳಕೆ ಒಡೆಯಬೇಕು. ಬೆಳೆಗಳು ಸರಿಯಾಗಿ ಸಿದ್ಧವಾಗಬೇಕು. ಇದಕ್ಕೆಲ್ಲದಕ್ಕೂ ಕೂಡ ದೈವವೇ ಕಾರಣ. ಬೀಜವನ್ನು ಬಿತ್ತುವುದು ಪುರುಷ ಕರ್ಮ, ಬೆಳೆಯ ಸಿದ್ಧಿ ಅಂತ ದೈವದಿಂದ ಆಗ್ತದೆ. ಒಮ್ಮೊಮ್ಮೆ ಪುರುಷನ ಪ್ರಯತ್ನ ಇದ್ರೂ ಕೂಡ, ಪುರುಷ ಬೇಕಾದಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ದೈವದ ವೈಪರೀತ್ಯದಿಂದ ಕಾರ್ಯ ಕೆಟ್ಟು ಹೋಗ್ತದೆ. ಕೆಲವೊಂದು ಬಾರಿ ಮನುಷ್ಯನೇ ತಪ್ಪಾಗಿ ಕಾರ್ಯ ಮಾಡ್ತಾನೆ, ಆವಾಗಲೂ ಕೂಡ ಕಾರ್ಯ ಅಂತನ್ನೋದು ಕೆಟ್ಟು ಹೋಗ್ತದೆ. ಯಾವತ್ತು ಸತ್ಪ್ರಯತ್ನಗಳಿಂದ, ಸತ್ಕಾರ್ಯಗಳಿಂದ ಕೀರ್ತಿ, ಮನುಷ್ಯ ಒಳ್ಳೆಯ ಹೆಸರನ್ನು ಪಡ್ಕೋಬಹುದು. ಕೆಟ್ಟ ಪ್ರಯತ್ನದಿಂದ ಅಪಕೀರ್ತಿ ಇದು ಬರ್ತದೆ. ಇದು ಜಗತ್ತಿನ ಗತಿಯಾಗಿದೆ. ಶಿವ ಹೇಳಿದ. ಇದರ ಕುರಿತಾಗಿ ಕೆಲವು ಸಂಗತಿಗಳನ್ನ ನಾವು ನೋಡಬೇಕು. ನದೈವಂ ಕುರುತೆ ಕರ್ಮ ಲೋಕೆ ದೇವಿ ಶುಭಾಶುಭಂ. ದೈವ ಅಂತನ್ನೋದು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಬಂತು. ಹಾಗಾದ್ರೆ ದೈವ ಅಂದ್ರೆ ಏನು ಅಂತನ್ನೋದನ್ನ ಅಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೇನೆ ಅದೃಷ್ಟ, ದೈವ ಅಂತ ಹೀಗೆಲ್ಲ ಕರೀತಾರೆ ಅಂತ ಕೂಡ ಬಂತು. ನಾವು ಸ್ವಲ್ಪ ಅದನ್ನ ವ್ಯತ್ಯಾಸವನ್ನು ತಿಳ್ಕೋಬೇಕು, ಅದಕ್ಕಿರುವಂತಹ ವ್ಯತ್ಯಾಸವನ್ನು. ಅದೃಷ್ಟಂ ಪೌರ್ವಿಕಂ ಕರ್ಮ ತದ್ ದೈವಮಿತಿ ಲಕ್ಷ್ಯತೆ ಅಂತ. ಹಿಂದೆ ಮಾಡಿದ ಕರ್ಮಕ್ಕೇನೆ ದೈವ ಅಂತ ಕರೀತಾರೆ. ಸರಿ, ಅಷ್ಟು ಮಾತ್ರ ದೈವ ಅಲ್ಲ. ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಮಾತ್ರ ದೈವ ಅಂತ ಹೇಳುವುದಲ್ಲ. ದೈವ ಅಂದ್ರೆ ಒಂದು ಜಗತ್ತನ್ನು ನಿಯಂತ್ರಿಸುವಂತ ಶಕ್ತಿ ಅಂತ ಕೂಡ ಅರ್ಥ ಇದೆ. ಆ ಅರ್ಥವನ್ನು ಇಲ್ಲಿ ಹೇಳಲಿಲ್ಲ, ಅಥವಾ ಸೂಚನೆ ಮಾಡಿದ್ದಾರೆ, ನಾವು ತಿಳ್ಕೋಬೇಕಷ್ಟೆ. ಪೂರ್ವ ಜನ್ಮದಲ್ಲಿ ನಾವೇ ಮಾಡಿದ ಕರ್ಮಕ್ಕೆ ದೈವ ಅಂತ ಹೇಳ್ತಾರೆ. ಹೇಳಿದ್ರೆ ತಪ್ಪೇನಲ್ಲ, ದೈವದಿಂದಲೇ ಅದು ಮಾಡಿಸಲ್ಪಟ್ಟದ್ದು. ಈ ಜನ್ಮದಲ್ಲಿ ಮಾಡಿಸಲ್ಪಟ್ಟದ್ದು ಪುರುಷಕಾರ, ಅದನ್ನ ಪುರುಷಕಾರ ಅಂತ ಹೇಳ್ತಾರೆ.
ವಾಸ್ತವಿಕವಾಗಿ ಈ ಜನ್ಮದಲ್ಲೇ ಆಗಲಿ ಪೂರ್ವ ಜನ್ಮದಲ್ಲೇ ಆಗಲಿ ಮಾಡಿದಂಥ ಎಲ್ಲಾ ಕರ್ಮಗಳು ಕೂಡ ಮನುಷ್ಯ ಮಾಡಿದಂಥವೇ, ದೈವ ಮಾಡಿಸಿದಂಥದ್ದೇ ಅದು. ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿಜೈ ಗುಣೈ ಅಂತ ಭಗವದ್ಗೀತಾ ಹೇಳುವಂತೆ, ತನ್ನ ಪ್ರಕೃತಿ ಏನಿದೆ, ತನ್ನ ಸ್ವಭಾವ ಏನಿದೆ, ಆ ಸ್ವಭಾವಕ್ಕನುಸಾರವಾಗಿ ಪ್ರತಿಯೊಬ್ಬನೂ ಕೂಡ ಭಿನ್ನ ಭಿನ್ನ ಕರ್ಮಗಳನ್ನ ಮಾಡಿಸಲ್ಪಡ್ತಾನೆ ಅಂತ ಭಗವದ್ಗೀತಾ ಹೇಳ್ತದೆ. ಹಾಗಾದ್ರೆ ಇಲ್ಲಿ ದೈವ ಅಂತ ಹೇಳಿದ್ದು ಪೂರ್ವ ಜನ್ಮದ ಕರ್ಮ ಅಂತ ಏನ್ ಹೇಳಿದ್ರಲ್ಲ, ಅದು ಸತ್ಯದ ಒಂದು ಮುಖ ಮಾತ್ರ. ಆದ್ರೆ ದೈವ ಅಂದ್ರೆ ಅದು ಮಾತ್ರ ಅಲ್ಲ. ದೈವ ಅಂತಂದ್ರೆ ಜಗತ್ತನ್ನು ನಿಯಂತ್ರಿಸುವಂತ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಎಸ್ ಸರ್ವಜ್ಞ ಸ ಸರ್ವವಿತ್. ಯಾವುದು ಸರ್ವಜ್ಞವೂ ಸರ್ವಕರ್ತೃವೂ ಸರ್ವವ್ಯಾಪ್ತವೂ ಆಗಿದೆಯೋ, ಯಾವ ಆ ವ್ಯಕ್ತಿಯ ವಿಶಿಷ್ಟವಾದಂತಹ ಶಕ್ತಿ ನಾನಾ ಬಗೆಯಾಗಿದೆಯೋ, ಜ್ಞಾನಕ್ರಿಯಾ ಬಲಕ್ರಿಯಾ ಇದೆಲ್ಲವೂ ಕೂಡ ಸ್ವಾಭಾವಿಕವಾಗಿದೆಯೋ, ಯಾವುದು ಅನಾದ್ಯನಂತವೋ ಅದನ್ನು ಕೂಡ ದೈವ ಅಂತ ಹೇಳ್ತಾರೆ. ಮುಖ್ಯವಾಗಿ ದೈವ ಅಂತ ಹೇಳುವುದು ಅದನ್ನೇ. ಇಲ್ಲಿ ಪಾರ್ವತಿ ಏನ್ ಪ್ರಶ್ನೆ ಕೇಳಿದ್ಲು, ಆ ಪ್ರಶ್ನಕ್ಕೆ ಪೂರ್ಣ ರೀತಿಯಿಂದ ಉತ್ತರ ಬಂದಂತೆ ಕಾಣಿಸುವುದಿಲ್ಲ, ಅಥವಾ ನಮಗೆ ಆ ಪೂರ್ಣವಾದ ಉತ್ತರ ಸಿಗೋದಿಲ್ಲ ಸರಿಯಾಗಿ ನಾವು ಆಲೋಚನೆ ಮಾಡದೆ ಹೋದ್ರೆ. ದೈವಾತ್ ಪ್ರವರ್ತತೆ ಸರ್ವ ಬಂದು ದೈವವೇ ಎಲ್ಲವನ್ನೂ ಮಾಡ್ತದೆ ಅಂತ ಇನ್ ಕೆಲವರು ಹೇಳ್ತಾರೆ ಅಂತ. ಆದ್ರಿಂದ ವಾಸ್ತವಿಕ ಸಂಗತಿ ಏನು? ದೈವ ಎಲ್ಲವನ್ನೂ ಮಾಡಿಸ್ತದೆ. ದೈವ ಅಂದ್ರೆ ಪರಾಶಕ್ತಿ, ಅದು ಎಲ್ಲವನ್ನೂ ಮಾಡಿಸ್ತದೆ. ಪುರುಷನಾದವನು ಅದು ಮಾಡಿಸಿದ್ದನ್ನ ಮಾಡುವಂತ ಒಂದು ನಿಮಿತ್ತ ಮಾತ್ರ. ಕೆಟ್ಟದಕ್ಕಾಗಲಿ ಒಳ್ಳೆಯದಕ್ಕಾಗಲಿ ಇವನು ನಿಮಿತ್ತ ಮಾತ್ರ. ಇವನದೇ ಆದ ಸ್ವಭಾವ, ಇವನದೇ ಆದ ಪ್ರಾರಬ್ಧ ಕರ್ಮಗಳು, ಇದೆಲ್ಲವನ್ನೂ ನಿಮಿತ್ತ ಮಾಡಿಕೊಂಡು ದೈವ ಅಂದ್ರೆ ಪರಾಶಕ್ತಿಯು ಎಲ್ಲವನ್ನೂ ಕೂಡ ಮಾಡಿಸ್ತದೆ. ಇಷ್ಟಾದ್ರೂ ಕೂಡ ದೈವ ಏನನ್ನೂ ಮಾಡುವುದಿಲ್ಲ ಅಂತ ನಾವು ಹೇಳ್ಬಹುದು. ನದೈವಂ ಕುರುತೆ ಕರ್ಮ ಅನ್ನೋ ಮಾತಿಗೆ ನಾವು ಅರ್ಥ ತಿಳ್ಕೋಬಹುದು. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ದೈವ ಎಲ್ಲವನ್ನೂ ಮಾಡಿದ್ರೂ ಕೂಡ ಏನನ್ನೂ ಮಾಡುವುದಿಲ್ಲ ಅಂತ ಒಂದು ವಿಶಿಷ್ಟವಾದಂತಹ ಸಂಗತಿ ಆ ದೈವದ ಬಗ್ಗೆ, ಆ ಪರಾಶಕ್ತಿಯ ಬಗ್ಗೆ. ಅದು ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಅನೇಕ ಬಾರಿ ಹೇಳಿದ್ದಾರೆ. ಹರಿದಕ್ಲಿಷ್ಟಕಾರಿತ್ವ ಅಕರ್ತ ಇತಿ ಚೋಚ್ಯತೆ. ಭಗವಂತನನ್ನು ಅಕರ್ತ ಅಂತ ಹೇಳ್ತಾರಂತೆ. ಯಾಕೆ ಅಕರ್ತ ಅಂತ ಹೇಳ್ತಾರೆ ಅಂತಂದ್ರೆ, ಅಕ್ಲಿಷ್ಟಕಾರಿತ್ವ. ನಾವು ಒಂದು ಯಾವ್ದಾದ್ರು ಕಾರ್ಯವನ್ನು ಮಾಡಲಿಕ್ಕೆ, ಆ ಕಾರ್ಯವನ್ನು ಮಾಡ್ಲಿಕ್ಕೆ ಬೇಕಾದಂತಹ ನೈಪುಣ್ಯವನ್ನು ಗಳಿಸಬೇಕು ಮೊದಲು. ಮುಂದೆ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಇಚ್ಛಾ ನಮಗೆ ಬೇಕು. ಮುಂದೆ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ದೇಹಬಲ ಮನೋಬಲ ಅಂತ ಹೀಗೆಲ್ಲ ಬೇರೆ ಬೇರೆ ಆಗಿದೆ. ಕಾರ್ಯ ಮಾಡಲಿಕ್ಕೆ ತುಂಬಾ ಶ್ರಮಪಟ್ಟು ತಿಣುಕಾಡಿ ಕಾರ್ಯಗಳನ್ನು ಮಾಡ್ತೀವಿ ನಾವು. ಎಲ್ಲಾ ಕಾರ್ಯಗಳನ್ನು ತಿಣುಕಾಡಿಯೇ ಮಾಡ್ತೀವಿ ಅಂತಿಲ್ಲ. ಕೆಲವು ಕಾರ್ಯಗಳನ್ನು ಬಹಳ ಸರಳವಾಗಿಯೂ ಮಾಡಿಯೇ ಇಲ್ಲ ಅಂತಲ್ಲ. ಆದ್ರೆ ಯಾವ ಕೆಲವು ಕಾರ್ಯಗಳನ್ನ ಸರಳವಾಗಿ ಮಾಡ್ತೇವೋ ಅದೇ ಕೆಲವು ಕಾರ್ಯಗಳನ್ನು ಮತ್ತೊಂದು ಪ್ರಸಂಗದಲ್ಲಿ ಅತ್ಯಂತ ಕಠಿಣತೆಯಿಂದ ಮಾಡುವ ಪ್ರಸಂಗವೂ ಬರಬಹುದು. ಹೀಗೆ ಅಕ್ಲಿಷ್ಟಕಾರಿ ಆದ್ರಿಂದ, ಅನಾಯಾಸವಾಗಿ ಮಾಡುವುದರಿಂದ ಮತ್ತು ಫಲಾಭಾವೇನ, 2-3 ಕಡೆ ಇದನ್ನು ಹೇಳ್ತಾರೆ. ಕರ್ತೃತ್ವದ ಫಲ ಅವನಿಗೆ ಸಿಗುವಂಥದ್ದಲ್ಲ. ಮಾಡಿದಾಗ ಅದರ ಫಲ ಸಿಗೋದು ಯಾರಿಗೆ? ಜೀವರಿಗೆ. ಮಾಡಿಸಿದಾನೆ ಪರಮಾತ್ಮ, ಆದ್ರೆ ಅದರ ಫಲ ಸಿಗಬೇಕಾದ ಯಾರಿಗೆ? ನಮ್ಮ ಸಲುವಾಗಿ ಮಾಡಿಸಿದ್ರಿಂದ ಅದರ ಫಲವೆಲ್ಲವೂ ಕೂಡ ನಮಗೇ ಸಿಗುವಂಥದ್ದು. ಪರಮಾತ್ಮನೇ ಆ ಕಾರ್ಯಗಳನ್ನು ಮಾಡಿಸಿರುವುದರಿಂದ ಅವನಿಗೆ ಫಲ ಸಿಗಲಿ ಅಂತ ಹೇಳುವಂತಿಲ್ಲ. ಈ ಜಗತ್ತಿನಲ್ಲಿ ಯಾರು ಯಾವ ಕಾರ್ಯವನ್ನು ಮಾಡಿಸಿರ್ತಾರೆ ಅವರಿಗೆ ಆ ಫಲ ಸಿಗೋದಿಲ್ಲ. ಯಾರ ಸಲುವಾಗಿ ಮಾಡಿರ್ತಾರೋ ಅವರಿಗೆ ಫಲ ಸಿಗೋದು. ಪುರೋಹಿತರಾದವರು ಯಜಮಾನನ ಸಲುವಾಗಿ ಒಂದು ಹೋಮ ಇತ್ಯಾದಿಗಳನ್ನು ಮಾಡಿಸಿದ್ರೆ ಆ ಫಲದ ಭಾಗಿದಾರ ಯಜಮಾನ ಆಗ್ತಾನೆ. ಪುರೋಹಿತನಾದವನಿಗೆ ದಕ್ಷಿಣೆ ಮಾತ್ರ. ಅದರಂತೆ ಪರಮಾತ್ಮನಿಗೂ ಕೂಡ ಫಲ ಇಲ್ಲ. ಫಲ ಇರುವುದು ಜೀವನಿಗೆ ಮಾತ್ರ. ಆದರೂ ಲೌಕಿಕವಾದ ನಾವು ಲೌಕಿಕ ದೃಷ್ಟಾಂತಗಳನ್ನು ನಾವೇನು ನೋಡ್ತೇವಲ್ಲ, ಅವು ಪೂರ್ಣ ರೀತಿಯಿಂದ ಪರಮಾತ್ಮನ ಆ ಕರ್ತೃತ್ವವನ್ನು ಹೇಳಲಾರವು. ಯಾಕೆಂದ್ರೆ ಜಗತ್ತಿನಲ್ಲಿ ಗೃಹಶಾಂತಿ, ಪೀಡಾ ಪರಿಹಾರ, ಸಮೃದ್ಧಿ ಮೊದಲಾದಾಗುವುದು ಯಜಮಾನನಿಗೆ ಆ ಹೋಮ ಇತ್ಯಾದಿಗಳನ್ನು ಮಾಡಿದಾಗ. ಆದ್ರೂ ಪುರೋಹಿತನಾದವನಿಗೆ ದಕ್ಷಿಣ ಒಂದಿದೆಯಲ್ಲ, ಅವನಿಗೊಂದು ಸಂಭಾವನೆ ಕೊಟ್ಟೇ ಕೊಡ್ತಾರಲ್ಲ, ಅದಾದ್ರೂ ಅವನಿಗೆ ಫಲ ಇದ್ದೇ ಇದೆ. ಮತ್ತೆ
ವೇದೋಕ್ತವಾದ ಕ್ರಿಯೆಗಳನ್ನು ಮಾಡಿದ್ದರ ಮೂಲಕ ಅವನಿಗೂ ಕೂಡ ಒಂದು ಅಲೌಕಿಕವಾದಂತಹ ಪುಣ್ಯ ಇತ್ಯಾದಿ ಅವನಿಗೂ ಪ್ರಾಪ್ತ ಆಗೇ ಆಗ್ತದೆ. ಯಜಮಾನನಿಗೆ ಆಗಬೇಕಾದ ಫಲ ಬೇರೆ, ಪುರೋಹಿತನಿಗೆ ಆಗಬೇಕಾದಂತಹ ಫಲ ಬೇರೆ. ಮತ್ತು ಪುರೋಹಿತನಿಗೂ ಒಂದು ಫಲ ಇದೆ. ಆದರೆ ಪರಮಾತ್ಮನಿಗೆ ಮಾತ್ರ ನ ಕರ್ಮಣ ವರ್ಧತೆ ನೋಕನೀಯ. ಯಾವ ಕರ್ಮವನ್ನು ಮಾಡಿದ್ರೂ ಕೂಡ ಅವನು ಹೆಚ್ಚಾಗಿ ಬೆಳೆಯೋದಿಲ್ಲ. ಈ ಕರ್ಮವನ್ನು ಮಾಡಿದ್ರ ಮೂಲಕ ಹಿಂದೆ ಸಿಗದೇ ಇದ್ದದ್ದನ್ನು ಅವನು ಈಗ ಪಡ್ಕೊಳ್ಳುವುದಲ್ಲ. ಈ ಕರ್ಮವನ್ನು ಮಾಡದೆ ಹೋದರೆ ಅವನಿಗೆ ಯಾವ ಹಾನಿಯೂ ಇಲ್ಲ. ಹೀಗೆ ಅಕ್ಲಿಷ್ಟಕಾರಿ ಮತ್ತೆ ಫಲಾಭಾವೇನ ಮಾಡಿದ ಫಲ ತನಗೆ ಸಿಗುವುದಲ್ಲವಾದ್ದರಿಂದ ಮತ್ತು ಯಾವ ಕಾರ್ಯವನ್ನು ಮಾಡಿದ್ರೂ ಕೂಡ ತಾನು ಮಾಡಿದ್ದೇನೆ ಅನ್ನುವಂಥ ಅಭಿಮಾನ ಆತನಿಗಿಲ್ಲ. ಆದ್ರಿಂದ ಅವನನ್ನ ಅಕರ್ತ ಅಂತ ಶಾಸ್ತ್ರದಲ್ಲಿ ಅನೇಕ ಬಾರಿ ಕರೀತಾರೆ. ಇದು ಅವನ ಅಕರ್ತೃತ್ವಕ್ಕೊಂದು ಕಾರಣ. ಅದಕ್ಕೊಂದು ತುಂಬಾ ಸುಂದರವಾದಂತಹ ದೃಷ್ಟಾಂತವನ್ನು ಕೂಡ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹರಿ ಅಕ್ಲಿಷ್ಟಕಾರಿತ್ವ ಅಯಸ್ಕಾಂತವದು ಇದೀರ್ಯತೆ ಅಂತ. ಅಯಸ್ಕಾಂತವನ್ನ ನಾವು ಭಗವಂತನ ಕರ್ತೃತ್ವಕ್ಕೆ ಒಂದು ದೃಷ್ಟಾಂತವನ್ನಾಗಿ ತಗೊಳ್ಬಹುದು. ಅದು ಹೇಗೆ? ಅಯಸ್ಕಾಂತ ಒಂದು ಕಡೆ ಇದೆ, ಒಂದು ಜಾಗದಲ್ಲಿದೆ. ಅದರ ಸಮೀಪಕ್ಕೆ ಅದರ ಪರಿಧಿಯಲ್ಲಿ ಬಂದಂತಹ ಎಲ್ಲ ಕಬ್ಬಿಣದ ವಸ್ತುಗಳನ್ನು ಕೂಡ ಅದು ತನ್ನ ಕಡೆಗೆ ಎಳ್ಕೋತದೆ. ನಮ್ಗಿದು ಗೊತ್ತಿದೆ. ಆದ್ರೆ ಆ ಪ್ರಸಂಗದಲ್ಲಿ ಆ ಅಯಸ್ಕಾಂತ ಏನು ಮಾಡ್ತಿದೆ? ಅದೇನಾದ್ರೂ ಚಲನೆ ಮಾಡ್ತಿದೆಯಾ? ಯಾವುದಾದ್ರೂ ಒಂದು ಯಂತ್ರ ಮಾನವನಂತೆ, ರೋಬೋಟ್ನಂತೆ ಆ ಅಯಸ್ಕಾಂತ ಅನ್ನೋದು ಏನೂ ಚಲನೆಯನ್ನು ಮಾಡೋದಿಲ್ಲ. ಯಾವ ಸೂಕ್ಷ್ಮೋಪಕರಣಗಳ ಮೂಲಕ ಅದನ್ನು ನಾವು ಅಭ್ಯಾಸ ಮಾಡಿದ್ರು ಕೂಡ ಅಯಸ್ಕಾಂತದಲ್ಲಿ ಏನಾದ್ರೂ ಚಲನೆ ಆಗ್ತದೆ? ಚಲನೆ ಆಗೋದಿಲ್ಲ. ತಾನಿದ್ದ ಜಾಗದಿಂದ ಅದು ಕದಲೋದೂ ಇಲ್ಲ. ಅದಕ್ಕೆ ಕೈ ಕಾಲು ಯಾವುದೂ ಇಲ್ಲವೂ ಇಲ್ಲ. ಒಂದು ಜಾಗದಲ್ಲಿದೆ, ಆದರೂ ಅದರ ಶಕ್ತಿಯಿಂದ ಅದರ ಪರಿಧಿಯಲ್ಲಿ ಇರುವಂತಹ ಎಲ್ಲ ಕಬ್ಬಿಣದ ವಸ್ತುಗಳು ಅದರ ಕಡೆಗೆ ಆಕೃಷ್ಟ ಆಗ್ತವೆ. ಹಾಗೆ ಪರಮಾತ್ಮನೂ ಕೂಡ ಏನು ಮಾಡ್ತಾನೆ? ತುಂಬಾ ವಿಶಿಷ್ಟವಾದಂತಹ ಉದಾಹರಣೆ ಇದು. ನಮ್ಮಂತೆ ಮಾಡಬೇಕು ಅನ್ನುವ ಹಂಬಲ ಅವನಲ್ಲಿ ಮೂಡಿ ಮುಂದೆ ಈ ಇಚ್ಛಾನೇ ಹಂಬಲ ಅಂತ ಇಟ್ಕೊಳ್ಳೋಣ. ಅದು ಅವನ ದೇಹ ಬಲವನ್ನು ಪ್ರೇರಿಸಿ, ದೇಹದಲ್ಲಿ ಅದು ಮೆದುಳನ್ನು ಪ್ರೇರಿಸಿ, ಮೆದುಳಿನ ಮೂಲಕ ಕೈಯು ಕಾಲು ಇತ್ಯಾದಿ ಅಂಗಾಂಗಗಳಿಗೆ ಸಂಕೇತ ಹೋಗಿ ಮುಂದೆ ಅವರ ಕಾರ್ಯವನ್ನು ಮಾಡ್ತಾರೆ. ಕೆಲವು ಬಾರಿ ಕೆಲವು ನಿರ್ದಿಷ್ಟ ಕ್ರಿಯೆಗಳಿಗೆ ಅತ್ಯಂತ ಶೀಘ್ರವಾಗಿ ನಾವು ಪ್ರತಿಕ್ರಿಯಿಸ್ತೇವೆ. ನಮ್ಗೆ ಇದೆಲ್ಲ ಅನುಭವಿಸಿದ್ದಾಗಿದೆ. ಆದ್ರೆ ಅದರ ಹಿಂದೆ ಎಲ್ಲನೂ ಕೂಡ ಈ ಒಂದು ಜಟಿಲವಾದಂತಹ ಪ್ರಕ್ರಿಯೆ ಇದೆ. ಬೇಗ ಬೇಗ ಆಗೋದ್ರಿಂದ ನಮ್ಮ ಅರಿವಿಗೆ ಅದು ಬರೋದಿಲ್ಲ ಅಷ್ಟೇ. ಇಷ್ಟೆಲ್ಲ ದೇಹದ ಬಲ, ಮನೋಬಲ, ಆಲೋಚನೆ ಮತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ನೈಪುಣ್ಯ ಅದು ನಾವು ಗಳಿಸ್ಕೊಂಡಿರೋದು ಇದೆಲ್ಲ ಇದೆ. ಒಬ್ಬ ಸೈನಿಕನಾದವನು ಎದುರಾಳಿಯ ಒಂದು ಪ್ರಹಾರಕ್ಕೆ ಪ್ರತಿಯಾಗಿ ಮತ್ತೊಂದು ಪ್ರಹಾರ ಕೊಡ್ತಾನೆ ಅಂತಂದ್ರೆ ಅತ್ಯಂತ ಶೀಘ್ರವಾಗಿ ಅವನು ಆ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅಂತ ನಮಗ್ ಕಂಡ್ರು ಕೂಡ ಅಷ್ಟನ್ನು ಮಾಡ್ಲಿಕ್ಕೆ ಬೇಕಾದಂತಹ ನೈಪುಣ್ಯವನ್ನು ಅವನು ಬಹಳ ಕಷ್ಟಪಟ್ಟು ಗಳಿಸಿಕೊಂಡಿದ್ದಾನೆ. ಅದೆಲ್ಲ ಆತನ ಹಿಂದೆ ಇದೆ. ಆದ್ರೆ ಪರಮಾತ್ಮ ಈ ಯಾವುದನ್ನೂ ಕೂಡ ಯಾವುದೋ ತಪಸ್ಸು ಮಾಡಿ ಗಳಿಸಿಕೊಂಡಿದ್ದಲ್ಲ, ಯಾವುದೋ ಸಿದ್ಧಿಯ ಮೂಲಕ ಗಳಿಸಿಕೊಂಡಿದ್ದಲ್ಲ. ಹಿಂದೆ ಇಲ್ಲದೇ ಇದ್ದದ್ದು ಈಗ ಅವನಿಗದು ಹೊಸದಾಗಿ ಬಂದದ್ದಲ್ಲ ಆ ನೈಪುಣ್ಯ. ಅದಕ್ಕೆ ಅದನ್ನು ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಅಂತ ಹೇಳೋದು. ಹೀಗೆ ಅಯಸ್ಕಾಂತದಂತೆ ಸಹಜವಾಗಿ ಮಾಡಬಲ್ಲವನು. ಅನೇಕ ಬಾರಿ ರಾಮಾಯಣಾದಿ ಗ್ರಂಥಗಳಲ್ಲಿಯೂ ಕೂಡ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಹೇಳಿ ಹನುಮಂತನು ಹೇಳ್ಕೊಳ್ಳೋದಿದೆ. ನಾನು ಅಕ್ಲಿಷ್ಟಕಾರಿಯಾದಂತಹ ಅನಾಯಾಸವಾಗಿ ಕಾರ್ಯ ಮಾಡಬಲ್ಲಂತಹ ರಾಮನ ದೂತನಾಗಿದ್ದೇನೆ ಅಂತ. ಹೀಗೆ ಅಕ್ಲಿಷ್ಟಕಾರಿತ್ವ ಮತ್ತೆ ಅಕರ್ತೃತ್ವ. ಅಕ್ಲಿಷ್ಟಕಾರಿ ಆದ್ರಿಂದಲೇ ಅವನ ಅಕರ್ತ. ಮತ್ತು ಕಾರ್ಯವನ್ನು ಮಾಡುವುದರಲ್ಲಿ ಆತ ಸ್ವತಂತ್ರ. ಈ ಕಾರಣಕ್ಕಾಗಿಯೂ ಕೂಡ ಅವನನ್ನ ಕರ್ತ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ತಸ್ಯ ಕರ್ತಾರಮಪಿಮ ವಿದ್ಯ ಕರ್ತಾರಂ. ಕೇವಲ ಚಾತುರ್ವರ್ಣ್ಯಕ್ಕೆ ಮಾತ್ರ ಅಲ್ಲ, ಅಲ್ಲಿ ಬಂದಿರೋದು ಆ ಚಾತುರ್ವರ್ಣ್ಯದ ಕುರಿತಾಗಿ. ಜಗತ್ತಿನ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವನು ಕರ್ತಾನೂ ಹೌದು, ಕರ್ತ ಆದರೂ ಕರ್ತ ಅಲ್ಲ. ಇಂಥ ಒಂದು ವಿಶಿಷ್ಟವಾದಂತಹ ಕರ್ತೃತ್ವ ಭಗವಂತನ. ಎಲ್ಲವನ್ನೂ ಮಾಡಿದ್ದಾನೆ, ಆದ್ರೆ ಯಾವ ಲೇಪವೂ ಅವನಿಗಿಲ್ಲ. ಆದ್ರಿಂದ ಅವನ ಅಕರ್ತ ಅಂತ ನಾವು ಹೇಳಬಹುದು.
ಆದ್ರಿಂದ ನದೈವಂ ಕುರುತೆ ಕರ್ಮ ಅಂತ ಇಲ್ಲಿ ಬಂದ್ರೆ ದೈವ ಅಂದ್ರೆ ಪರಾಶಕ್ತಿ, ಆ ಶಕ್ತಿ ವಿಶಿಷ್ಟನಾದ ಪರಮಾತ್ಮ, ಅವನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅದರಿಂದ ದೈವ ಅಂದ್ರೆ ಪ್ರಾಚೀನ ಕರ್ಮ, ಪುರುಷಕಾರ ಅಂದ್ರೆ ಈಗಿನ ಕರ್ಮ ಅಂತ ಅನ್ನೋದು ಒಂದು ಮುಖ ಮಾತ್ರ. ದೈವ ಅಂದ್ರೆ ಪರಾಶಕ್ತಿ ಅಂತ ಅರ್ಥ, ಅದು ಮುಖ್ಯ. ಹೀಗೆ ನಮಗಾಗಿ ಮಾಡಿಸುವುದರಿಂದ ಆ ಪರಮಾತ್ಮ ಅಕರ್ತ ಅಂತ ಕರೆಸ್ಕೊಂಡಿದ್ದಾನೆ. ಆದರೂ ಎಲ್ಲದಕ್ಕೂ ಪ್ರೇರಣೆ ಕೊಟ್ಟವನಾದ್ರಿಂದ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬ ಕ್ರಿಯಾಂ ವಿನಾ ಅಂತ ಹೇಳುವಂತೆ, ಪ್ರತಿಬಿಂಬರಾದಂತಹ ಈ ಜಡ ಚೇತನ ಇವರ್ಯಾರಿಗೂ ಕೂಡ ಬಿಂಬನಾದ ಪರಮಾತ್ಮನ, ಪ್ರತಿಯೊಂದು ಜಡಕ್ಕೂ ಚೇತನಕ್ಕೂ ಬಿಂಬನಾದಂತಹ ಈ ಪರಮಾತ್ಮನ ಕ್ರಿಯೆ ಇಲ್ಲದೇನೆ ಇವ್ರ್ಯಾರೂ ಕೂಡ ಕಾರ್ಯವನ್ನ ಮಾಡುವುದು ಸಾಧ್ಯನೇ ಇಲ್ಲ. ಅದರಿಂದ ಅವನ ಕ್ರಿಯಾ ಎಲ್ಲಾ ಕಡೆ ಇದ್ದೇ ಇದೆ. ಹಿಂದೆ ಇದನ್ನು ಅನೇಕ ಬಾರಿ ನೋಡಿದ್ದೇವೆ ಇದೇ ಮಹಾಭಾರತದಲ್ಲಿ. ಜೀವ ಅಶ್ಮಾದಿವಚ್ಚ ಅಂತ ಹೀಗ ಸೂತ್ರದಲ್ಲಿ ಏನು ವರ್ಣಿತನಾಗಿದ್ದಾನೆ, ಗೊಂಬೆಯಂತೆ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ ನಿಮಾಃ ಪ್ರಜಾಃ. ಗೊಂಬೆ ಕುಣಿಸುವ ಕಲಾವಿದ ಒಂದು ಗೊಂಬೆಯನ್ನು ಹೇಗೆ ಕುಣಿಸ್ತಾನೋ ಹಾಗೆ ಈ ಪರಮಾತ್ಮ ಎಲ್ಲ ಜೀವಿಗಳನ್ನು ಕೂಡ ಕುಣಿಸ್ತಾ ಇದ್ದಾನೆ ಅಂತ ಅಲ್ಲಿ ವರ್ಣನ ಬಂದಿದೆ. ನಾವು ಒಂದು ಕಲ್ಲಿನಲ್ಲಿ ಯಾವ ರೀತಿಯಾದಂತಹ ಕ್ರಿಯೆಯೂ ಇಲ್ಲ. ಏನಾದ್ರೂ ಒಂದು ಚೇತನ ಆ ಕಲ್ಲನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಎತ್ತಿ ಇಟ್ಟರೆ, ಒದ್ದರೆ ಆ ಕಲ್ಲಿನಲ್ಲಿ ಏನಾದ್ರು ಕ್ರಿಯೆ ಬರಬಹುದು, ಇಲ್ಲದೆ ಹೋದ್ರೆ ಅಲ್ಲಿ ಕ್ರಿಯೆ ಬರುವುದೇ ಇಲ್ಲ. ಜೀವನಲ್ಲಿಯೂ ಅಷ್ಟೇ, ಇವನು ಒಂದು ಗೊಂಬೆ ಇದ್ದಂತೇನೆ. ಆದ್ರೆ ಒಂದು ವ್ಯತ್ಯಾಸ, ಆ ಜೀವಕ್ಕೂ ಈ ಜೀವನಿಗೂ ಉಳಿದ ಜಡ ವಸ್ತುಗಳಿಗೂ ಇದೆ. ಆ ಜಡ ವಸ್ತುಗಳಿಗೆ ತಮ್ಮಲ್ಲಿ ಏನಾಗ್ತಿದೆ ಅನ್ನುವಂಥ ಜ್ಞಾನವೇ ಇಲ್ಲ. ಇವನಿಗೆ ಜ್ಞಾನ ಇದೆ, ಏನು ಬದಲಾವಣೆಗಳಾಗ್ತವೆ ಅಂತ ಇವನಿಗೆ ಗೊತ್ತಾಗ್ತದೆ. ಈ ಗೊತ್ತಾಗುವುದಾದ್ರೂ ಅವನಿಗೆ ತನ್ನಿಂದ ತನಗಾಗಿ ಗೊತ್ತಾಗಿಲ್ಲ, ಅದೆಲ್ಲ ಗೊತ್ತಾಗಿದ್ದು ಪರಮಾತ್ಮನಿಂದಲೇ. ಏನು ಜ್ಞಾನ, ಏನು ಅಜ್ಞಾನ, ಯಾವ ಕ್ರಿಯೆ, ಯಾವ ನಿಷ್ಕ್ರಿಯತೆ ಏನು ಬಂದರೂ ಕೂಡ ಅದೆಲ್ಲ ಪರಮಾತ್ಮನಿಂದಲೇ ಬರಬೇಕು ಇವನಿಗೆ. ಆದ್ರೆ ಪೂರ್ಣವಾಗಿ ಪರಮಾತ್ಮನ ಅಧೀನವೇ ಆಗಿದ್ದಾನೆ. ಪರಮಾತ್ಮನ ಅಧೀನ ಅಲ್ಲದಂಥ ಯಾವ ಸಂಗತಿಯೂ ಕೂಡ ಈ ಜಗತ್ತಿನಲ್ಲಿಲ್ಲ. ನಿತ್ಯ ಅನಿತ್ಯ ಎಲ್ಲಾ ವಸ್ತುಗಳು ಕೂಡ ಪರಮಾತ್ಮನ ಅಧೀನವೇ ಆಗಿವೆ. ದ್ರವ್ಯಂ ಕರ್ಮಚಕಾರಸ್ಯ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಭಾಗವತ ಹೇಳುವಂತೆ, ಒಂದು ದ್ರವ್ಯ ಅಂದ್ರೆ ಜಡವಾದ ವಸ್ತು ಅಂತ ಅಷ್ಟೇ ಅಲ್ಲ, ಯಾವುದೇ ಚೇತನ ದ್ರವ್ಯ ಯಾವುದೇ ಆಗಲಿ, ಕರ್ಮ ಅಂದ್ರೆ ಕ್ರಿಯಾ, ಕಾಲ, ಸ್ವಭಾವ, ಆ ಜೀವನ ಸ್ವಭಾವ. ದ್ರವ್ಯ ಅಂದ್ರೆ ಹಿಂದೆ ಜೀವನನ್ನು ತಗೊಳ್ಬೇಕು ಅಂತ ಹೇಳಿದೆ. ಸ್ವಭಾವೋ ಜೀವ ಏವಚ ಅಂತ ಜೀವನನ್ನು ಪ್ರತ್ಯೇಕವಾಗಿ ಹೇಳಿರೋದ್ರಿಂದ ಅಲ್ಲಿ ಜಡ ವಸ್ತುಗಳನ್ನು ತಗೊಳ್ಳೋಣ. ದ್ರವ್ಯ ಅಂದ್ರೆ ಜಡವಸ್ತು. ಕರ್ಮಚ ಕಾಲಚ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತಸ್ಸಂತಿ. ಯಾವ ಪರಮಾತ್ಮನ ಅನುಗ್ರಹದಿಂದ ಇವೆಲ್ಲ ಇವೆ, ಅವುಗಳ ಅಸ್ತಿತ್ವಕ್ಕೇನೆ ಅವನ ಕಾರಣ. ಮತ್ತೆ ಅವನ ಪ್ರೇರಣೆಯಿಂದಲೇ ಅಲ್ಲೇನಾದ್ರೂ ಕ್ರಿಯೆ ಆದ್ರೆ ಆಗಬೇಕು. ನಸಂತಿ ಯದುಪೇಕ್ಷೆಯ, ಅವನು ಅವುಗಳನ್ನ ಎರೆಗೊಡದಿದ್ದರೆ ಅವು ಯಾವುದು ಇರೋದು ಸಾಧ್ಯ ಇಲ್ಲ. ಇದು ಆ ಕರ್ತೃತ್ವದ ಕುರಿತಾಗಿ, ಪರಮಾತ್ಮನ ಕರ್ತೃತ್ವದ ಕುರಿತಾಗಿ ನಮಗಿರಬೇಕಾದಂತಹ ಒಂದು ಅನುಸಂಧಾನ. ಮುಂದೆ ಪಾರ್ವತಿ ಕೇಳ್ತಾಳೆ, ಜೀವ ತನ್ನ ಕರ್ಮದಿಂದ ಗರ್ಭವನ್ನು ಪ್ರವೇಶಿಸ್ತಾನೆ ಅಂತ ಕೇಳಿ ಬರ್ತದೆ. ಹೇಗೆ ಗರ್ಭದಿಂದ ಪ್ರವೇಶಿಸ್ತಾನೆ ಇದನ್ನೊಂದು ಸ್ವಲ್ಪ ವಿವರಿಸಿ ಹೇಳುವ. ಅದಕ್ಕೆ ಉತ್ತರವಾಗಿ ಮಹೇಶ, ಶೃಣು ಭಾಮಿನಿ ತದ್ಗುಹ್ಯಂ ಗುಹ್ಯಾನ ಪರಮಪ್ರಿಯೆ. ಅತ್ಯಂತ ರಹಸ್ಯವಾದ ಈ ಸಂಗತಿಯನ್ನ ಈಗ ನಿನಗೆ ಹೇಳ್ತೇನೆ. ದೇವಾಸುರಾಸ್ತನ್ನ ವಿದುಹು ಆತ್ಮನೋಹಿ ಕಥಾಗತಂ. ದೊಡ್ಡ ದೊಡ್ಡ ದೇವತೆಗಳು, ರಾಕ್ಷಸರು ಅಥವಾ ದೇವತೆಗಳು ಮತ್ತು ತತ್ವಾಭಿಮಾನಿ ದೇವತೆಗಳು, ಅವರಿಗೂ ಕೂಡ
ಈ ತತ್ವ ರಹಸ್ಯ ಅಂತ ಅನ್ನೋದು ತಿಳಿದಿಲ್ಲ. ಈ ಗಮನಾಗಮನಗಳೇನಿದೆಯಲ್ಲ ಬಹಳ ಶೀಘ್ರ ಇದು, ನಮಗೆ ಗೊತ್ತಾಗದಂತೆ ಆಗಿಬಿಡ್ತದೆ, ಸೂಕ್ಷ್ಮವಾದ್ದು. ಅತಿಮಾತ್ರ ಅತಿಮಾಯಾ ನಾಂ ಆತ್ಮಮಾಯ ಸದಾಯಿಷ್ಯತೆ. ಪರಮಾತ್ಮನ ಮಾಯ ಒಂದು ಇದರ ಹಿಂದೆ ಇದೆ, ಅದು ನಮಗೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಆದ್ರಿಂದ ಅನೇಕ ಯೋನಿಗಳಲ್ಲಿ ಜೀವ ಜನಿಸ್ತಾನೆ. ಮೈಥುನಂ ಶೋಣಿತಂ ಬೀಜಂ ದೈವಂ ಚಾಪ್ಯತ್ರ ಕಾರಣಂ. ಒಬ್ಬ ವ್ಯಕ್ತಿ ಒಂದ್ ಕಡೆ ಹುಟ್ಟುತ್ತಾನೆ ಅಂತಂದ್ರೆ ಗಂಡು ಹೆಣ್ಣುಗಳ ಮಿಲನ, ಹೆಣ್ಣಿನ ಭಾಗ ಗಂಡಿನ ಭಾಗ, ದೈವ, ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿರ್ತದೆ. ಅಂಡಜ ಜರಾಯುಜ ಈ ಪ್ರಾಣಿಗಳಲ್ಲಿ ಹೆಣ್ಣಿನ ಭಾಗ ಮತ್ತು ಗಂಡಿನ ಭಾಗದಿಂದ ಜೀವ ಗರ್ಭವನ್ನ ಪ್ರವೇಶಿಸ್ತಾನೆ. ಕ್ಲೇದಜೇಶು ಮುಂದೆ ಶೀತೋಷ್ಣಯೋಸ್ತು ಸಂಯೋಗಿ ಕ್ಲೇದಜೇಶು ಅವಶಿಷ್ಯತೆ. ಕ್ಲೇದಜ ಅಂತ ಅನ್ನೋದ್ರ ಬಗ್ಗೆ ಕೂಡ ಕಳೆದ ದಿವಸ ನೋಡಿದ್ದೇವೆ. ಇದರ ಕುರಿತಾದಂತಹ ವಿವರಣವನ್ನ ಕಳೆದ ದಿವಸನೇ ಹೇಳಿದ್ದೇನೆ. ಶೀತೋಷ್ಣಯೋಸ್ತು ಸಂಯೋಗೆ ಕ್ಲೇದಜೇಶು ಅವತಿಷ್ಠತೆ ಬೀಜ ಭೂಮಿ ಜಲಾನಾಂತು ಯೋಗಾತ್ ಭೇದಜೇಜುಷ್ಟ. ಇದ್ರ ಬಗ್ಗೆ ಎಲ್ಲ ನಾವು ಹಿಂದೆ ನೋಡಿದ್ದೇವೆ. ವಾಸ್ತವಿಕವಾಗಿಯೂ ಈ ಕ್ಲೇದಜ ಸ್ವೇದಜ ಪ್ರಾಣಿಗಳಲ್ಲಿಯೂ ಕೂಡ ಗಂಡು ಹೆಣ್ಣುಗಳ ಮಿಲನ ಬೇಕು ಅನ್ನುವುದನ್ನ ಹಿಂದಿನ ಭಾಗಗಳಲ್ಲೇ ನಾವು ನೋಡಿದ್ದೇವೆ. ಗರ್ಭ ಹೇಗೆ ಉತ್ಪನ್ನ ಆಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕಲಳಾ ಜಾಯತೆ ಪಿಂಡಂ. ಗರ್ಭ ನೀರಿನ ಗುಳ್ಳೆಯ ಒಂದು ಆಕಾರದಿಂದ ಮುಂದೆ ಸಣ್ಣ ಒಂದು ಪಿಂಡದ ಆಕಾರವನ್ನು ತಾಳ್ತದೆ. ಮುಂದೆ ರೇಷ್ಮೆ ಹುಳುವಿನ ಪೇಶಿ ಅಂತ ಹೇಳ್ತಾರೆ, ಆ ಗೂಡಿನ ಆಕಾರವನ್ನ ತಾಳ್ತದೆ. ಮುಂದೆ ಅದಕ್ಕಿಂತ ಹೆಚ್ಚಿನ ಆಕಾರವನ್ನು ಅದು ತಾಳ್ತದೆ. ಹೀಗೆ ಏವಂ ಸ್ತ್ರೀ ಪುರುಷ ಸಂಯೋಗಂ ಪೌರುಷಂ ವಿದ್ಯಮಾಮಿನಿ. ಸ್ತ್ರೀ ಮತ್ತು ಪುರುಷರ ಸಂಯೋಗ ಏನಿದೆ ಅದು ಪುರುಷ ಪ್ರಯತ್ನ ಸಾಧ್ಯವಾದ್ದು. ಪುರುಷ ಪ್ರಯತ್ನ ಸಾಧ್ಯ ಅಂದ್ರೆ ಇಲ್ಲಿ ಪುರುಷ ಅಂತಂದ್ರೆ ಗಂಡಸು ಅಂತ ಅರ್ಥ ಅಲ್ಲ, ಶರೀರದೊಳಗಿರುವಂತಹ ಜೀವ ಅಂತ ಅರ್ಥ. ಹೀಗೆ ಮಿಲನವನ್ನ ಗಂಡು ಹೆಣ್ಣುಗಳು ಮಾಡಬಹುದು. ಆದರೆ ಅದರಿಂದ ಆಗಬೇಕಾದಂತಹ ಪುತ್ರೋತ್ಪತ್ತಿ ಏನಿದೆ, ಗರ್ಭೋತ್ಪತ್ತಿ ಮತ್ತು ಪುತ್ರೋತ್ಪತ್ತಿ, ಗಂಡು ಹೆಣ್ಣುಗಳು ಕೂಡಿದಾಗೆಲ್ಲ ಗರ್ಭಧಾರಣೆ ಆಗೋದಿಲ್ಲ. ಗರ್ಭಧಾರಣೆ ಆಗಿದ್ದೆಲ್ಲವೂ ಕೂಡ ನಿರಾತಂಕವಾಗಿ ಅನೇಕ ಹಂತಗಳನ್ನು ದಾಟಿ, ಗರ್ಭ ಅವಸ್ಥೆಗಳನ್ನು ದಾಟಿ ಪುತ್ರೋತ್ಪತ್ತಿಯೂ ಕೂಡ ಆಗೋದಿಲ್ಲ. ಇದಕ್ಕೆಲ್ಲ ಅನೇಕ ಹಂತಗಳನ್ನು ದಾಟಬೇಕು ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ದೈವ ಮತ್ತು ಪುರುಷ, ಇಲ್ಲಿ ದೈವ ಅಂದ್ರೆ ಭಗವಂತನ ಅನುಗ್ರಹ ಅಂತ ಅರ್ಥ, ಪೌರುಷ ಅಂದ್ರೆ ಪುರುಷನ ಪ್ರಯತ್ನ ಅಂತ ಅರ್ಥ. ಅವೆರಡೂ ಕೂಡ ಬೇಕಾಗಿಯೇ ಇವೆ. ವಿವೇಕಿಯಾದಂಥ ಪುರುಷ ಮೊದಲು ತನ್ನ ಪ್ರಯತ್ನ ಮಾಡಬೇಕು. ಪುರುಷ ಪ್ರಯತ್ನ ಮಾಡಿದ ಮಾತ್ರಕ್ಕೇನೆ ಕೆಲಸ ಆಗಿ ಅವನಿಗೇನು ಕೀರ್ತಿ ಅಥವಾ ಯಶಸ್ಸು ಸಿಗೋದಿಲ್ಲ. ಖನನಾನ್ ಮಥನಾಲ್ಲೋಕೆ, ಭೂಮಿಯನ್ನ ತೋಡಿ ಬಾವಿಯನ್ನು ತೋಡ್ಲಿಕ್ಕಾಗಿ ನೀರನ್ನು ಪಡ್ಕೊಳ್ಳುವ ಒಂದು ಪ್ರಯತ್ನ, ಮತ್ತೆ ಬೆಂಕಿಯನ್ನು ಹುಟ್ಟಿಸಲಿಕ್ಕಾಗಿ ಅರಣ್ಯಗಳನ್ನು ಮಥಿಸುವುದು, ಇವೆಲ್ಲ ನಮ್ಮ ಪ್ರಯತ್ನ. ಅನೇಕ ಬಾರಿ ಬಾವಿಯನ್ನು ತೋಡ್ಲಿಕ್ಕಾಗಿ ತೀವ್ರವಾದ ಪ್ರಯತ್ನ ಮಾಡಿದ್ರೂ ಕೂಡ ನೀರು ಬರ್ತದೆ ಅಂತ ನಿಶ್ಚಿತ ಇಲ್ಲ. ಆ ಬಾವಿ ಹಾಳು ಬಾವಿಯಾಗಿ ಉಳಿಬಹುದು. ಮಥನ ಮಾಡಿದ್ರೂ ಕೂಡ ಅಗ್ನಿ ಉತ್ಪತ್ತಿ ಆಗ್ತದೆ ಅಂತ ನಿಶ್ಚಿತ ಇಲ್ಲ. ಈ ರೀತಿ ಆ ಪುರುಷ ಪ್ರಯತ್ನ ಮತ್ತು ಅದರ ಜೊತೆಗೆ ದೈವವೂ ಕೂಡ ಬೇಕೇ ಬೇಕು. ದೈವದ ಅನುಗ್ರಹವಿದ್ರೆ ಎಲ್ಲಾ ಕಾರ್ಯಗಳು ಕೂಡ ಆಗ್ಲಿಕ್ಕೆ ಸಾಧ್ಯ. ಮುಂದೆ ಪಾರ್ವತಿ ಕೇಳ್ತಾಳೆ, ಭಗವನ್ ಮೃತ ಮಾತ್ರಸ್ತು ಯೋಜಂ ಜಾತಿ ಇತಿ ಸ್ಮೃತಃ. ಸತ್ತವನು ಮತ್ತೆ ಹುಟ್ಟುತ್ತಾನೆ ಅಂತ ನಾವು ಕೇಳಿ ಬರ್ತೀವಿ. ಮೃತರಾದ ವ್ಯಕ್ತಿ ಮತ್ತೆ ಇಲ್ಲಿಗೆ ಬರೋದು ಹೇಗೆ? ಇದರ ಬಗ್ಗೆ ನೀನು ವಿಸ್ತೃತವಾದ ವಿವರವನ್ನು ಕೊಡಬೇಕು. ಗರ್ಭಾದಾವೇವ ಸಂವಿಷ್ಟ ಆತ್ಮಾತು ಭಗವಾನ್ ಮತಂ ತಥೈವ ದೃಶ್ಯತೆ ಜಾತಃ
ತತ್ರ ಆತ್ಮಾತು ಕಥಂ ಭವೇತ್ ಮೃತ ಮಾತ್ರಸ್ತು ಯೋಯಂ ಜಾತಃ. ಸತ್ತ ಕೂಡಲೇ ಮತ್ತೆ ಹುಟ್ಟುತ್ತಾನೆ, ಕೂಡಲೇ ಅಂದ್ರೆ ಕೆಲವು ಕಾಲದ ಬಳಿಕ ಅಂತ ಹೀಗೆ ಕೇಳಿ ಬರ್ತದೆ. ತತ್ರ ಆತ್ಮಾತು ಕಥಂ ಭವೇತ್, ಆತ್ಮ ಹಿಂದಿನ ಶರೀರದಲ್ಲಿರುವಂತಹ ಆತ್ಮ ಪರಲೋಕಕ್ಕೆ ಹೊರಟು ಹೋಗಿರ್ತದಲ್ಲ, ಅದು ಮತ್ತೆ ಹುಟ್ಟೋದು ಹೇಗೆ? ಗರ್ಭದಲ್ಲಿ ಜೀವನು ಅಲ್ಲಿಯೇ ಮೃತಿಯನ್ನು ಹೊಂದಿರುತ್ತಾನಷ್ಟೇ ಅಂತ ಅಲ್ಲೊಂದು ವಾಕ್ಯ ಇದೆ, ನೀವು ಅದನ್ನು ಗಮನಿಸಬೇಕು. ಆ ವಾಕ್ಯ ಅಷ್ಟು ಸರಿಯಲ್ಲ. ಗರ್ಭಾದಾವೇವ ಸಂವಿಷ್ಟ ಆತ್ಮಾತು ಭಗವನ್ ಮತಂ ಅಂತ ಹೀಗೆ ಆ ಶ್ಲೋಕ ಇದೆ. ಮತಂ ಎಂಬುದರ ಬದಲಾಗಿ ಮಮ ಅಂತ ಟಿ.ಆರ್. ಕೃಷ್ಣಾಚಾರ್ಯರ ಪಾಠ ಮತ್ತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ವ್ಯತ್ಯಸ್ತವಾದ ಪಾಠ ಇದೆ. ಅದನ್ನ ಹಾಗಾಗಿ ಗರ್ಭದಲ್ಲಿಯೇ ಜೀವ ಅಲ್ಲಿಯೇ ಮೃತಿಯನ್ನು ಹೊಂದಿರುತ್ತಾನೆ ಅಂತ ಅನುವಾದಿಸುವುದು ಅಷ್ಟು ಉಚಿತ ಆಗೋದಿಲ್ಲ. ಅದನ್ನು ಬಿಟ್ಟು ಬಿಡಬೇಕು. ಹೇಗೆ ಹುಟ್ಟುತ್ತಾನೆ ಅನ್ನುವ ಪ್ರಶ್ನೆ ಮಾತ್ರ ಉಳಿದಿದೆ, ಅದಕ್ಕೆ ಶಿವ ಉತ್ತರ ಕೊಡ್ತಾನೆ ಅನ್ನೋದನ್ನು ಮಾತ್ರ ಗಮನಿಸಬೇಕು. ಅದಕ್ಕೆ ಈ ತತ್ವವನ್ನು ಹೇಳ್ತೇನೆ ಕೇಳು ಅಂತ ಶಿವ ಹೇಳಿಕ್ ತೊಡಗಿದ್ದಾನೆ. ಗರ್ಭದಲ್ಲಿದ್ದು ಅಲ್ಲೇ ಮೃತನಾಗ್ತಾನೆ. ಅನ್ಯೋ ಗರ್ಭಕೃತೋ ಭೂತ್ವ ತತ್ರೈವ ನಿಧನಂ ಗತಃ ಪುನರನ್ಯ ಶರೀರಂ ತತ್ ಆವಿಶ್ಯ ಭುವಿ ಜಾಯತೆ. ಗರ್ಭಕ್ಕೆ ಪ್ರವೇಶ ಮಾಡ್ತಾನೆ, ಅಲ್ಲೇ ಮರಣಿಸಿಬಿಡ್ತಾನೆ ಒಬ್ಬ. ಇನ್ನೊಬ್ಬ ಆ ಶರೀರದಲ್ಲಿ ಪ್ರವೇಶ ಮಾಡಿ ಗರ್ಭದೊಳಗೆ ಬೆಳೆದು ಮುಂದೆ ಭೂಮಿಗೆ ಬರ್ತಾನೆ. ಇದಕ್ಕೆ ದೈವಯೋಗವೇ ಕಾರಣ. ಹಿಂದಿನ ಜನ್ಮದಲ್ಲಿ ಮರಣಿಸಿದವರು ಈ ಜನ್ಮದಲ್ಲಿ ಗರ್ಭದಲ್ಲಿ ಪ್ರವೇಶ ಮಾಡಿದ್ರು ಕೂಡ ಅಲ್ಲೇ ಸತ್ತು ಹೋಗಿಬಿಡ್ತಾರೆ. ಕೆಲವರು 9 ತಿಂಗಳುಗಳನ್ನು ದಾಟಿ ಮತ್ತೆ ಮರಳಿ ಬರ್ತಾರೆ. ಇದೆಲ್ಲ ದೈವದ ಒಂದು ಆಟವೇ ಆಗಿದೆ. ಕೌಕ್ಷ ಮಾತ್ರಂತು ನರಕಂ ಭುಕ್ತ್ವಾ ಕೇಚಿತ್ ಪ್ರಯಾಂತಿ. ಅವರಿಗೆ ಮನುಷ್ಯ ಗರ್ಭದಲ್ಲಿ ಪ್ರವೇಶ ಮಾಡುವಂತಹ ಒಂದು ಅನಿವಾರ್ಯತೆ ಮಾತ್ರ ಕೆಲವು ಬಾರಿ ಇರ್ತದೆ ಕೆಲವರಿಗೆ. ಅಂಥವರು ಮತ್ತೆ ಮನುಷ್ಯರಾಗಿ ಹುಟ್ಟಿ ಒದ್ದಾಡುವಂತಹ ಅನಿವಾರ್ಯತೆಯನ್ನು ತಪ್ಪಿಸ್ಕೋತಾರೆ. ಕೌಕ್ಷ ಅಂದ್ರೆ ಕುಕ್ಷಿ ಅಂತ ಅರ್ಥ. ಕುಕ್ಷಿಯಲ್ಲಿ ಗರ್ಭವಾಸ ಮಾಡಿ ಮುಂದೆ ಮೃತರಾಗಿ ಹೊರಟು ಹೋಗಿಬಿಡ್ತಾರೆ. ಅಷ್ಟೇ ಅವರಿಗೆ ಯಾತನೆ. ಅದಕ್ಕಿಂತ ಹೆಚ್ಚಿನ ಯಾತನೆಯನ್ನು ಅವರು ಅನುಭವಿಸಬೇಕಾಗಿರುವುದಿಲ್ಲ. ಮಾಯಾಸ ಯಾಮಿಕಾ ನಾಮ ಜನ್ಮ ಮರಣಾಂತರೆ. ಇಲ್ಲಿ ಮಾಯಾಸ ಯಾಮಿಕಾ ಅಂತಿದೆಯಲ್ಲ, ಅದ್ರ ಬದಲಾಗಿ ಮಾಯಾ ಸಾಮ್ಯಾಮಿಕಾ, ಮಾಯಾ ಸಾ ಯಾಮಿಕಾ ಅಂತ 3 ಶಬ್ದಗಳು ವೈಷ್ಣವ ಪಾಠದಲ್ಲಿ. ಮಾಯಾ ಸಾಮ್ಯಾಮಿಕಾ ಅಂತ ಹೇಳಿ ಮತ್ತೊಂದು ಪಾಠ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಕಂಡು ಬರ್ತದೆ. ಅದಕ್ಕೆ ಯಾಮಿಕಾ ಅಂತ ಭಗವಂತನ ಹೆಸರು, ಯಾಮಿಕಾ ಎಂಬ ಹೆಸರಿನ ಭಗವಂತನ ಮಾಯೆ ಅಂತ ಅರ್ಥ ಬರೆದಿದ್ದಾರೆ. ಸಾಮ್ಯಾಮಿಕಾ ಅಂತನೂ ಕೂಡ ಆಗಬಹುದು. ಸಂಯಮನ ಮಾಡುವುದು ಅಂದ್ರೆ ಜೀವಿಗಳನ್ನ ಕಟ್ಟಿ ಹಾಕುವುದು ಅಂತ ಅರ್ಥ. ಇಷ್ಟೆಲ್ಲವನ್ನೂ ನಿನಗೆ ಹೇಳಿದ್ದೇನೆ, ಮತ್ತೇನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಇಲ್ಲಿಗೆ ವೈಷ್ಣವ ಪಾಠದಲ್ಲಿ ಒಂದು ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತದೆ, 213ನೇ ಅಧ್ಯಾಯ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಇಲ್ಲಿಗೆ ಸಮಾಪ್ತಿ ಕಂಡಿಲ್ಲ. ಆ 126ನೇ ಅಧ್ಯಾಯ 89 ಶ್ಲೋಕಗಳು ಅಲ್ಲಿ ಸಮಾಪ್ತ ಆಗಿವೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 227ನೇ ಅಧ್ಯಾಯದ 30 ಶ್ಲೋಕಗಳು 228ನೇ ಅಧ್ಯಾಯದ 44 ಶ್ಲೋಕಗಳು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮುಕ್ತಾಯ ಕಾಣ್ತವೆ. ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಒಂದು 10-15 ಹೆಚ್ಚಿನ ಶ್ಲೋಕಗಳು ಇಲ್ಲಿ ಕಂಡು ಬರ್ತವೆ. ಅವು ವೈಷ್ಣವ ಪಾಠದಲ್ಲಿ ಕಂಡು ಬರೋದಿಲ್ಲ. ಸ್ವರ್ಗಲೋಕ ತುಂಬಿ ಹೋಯಿತು, ಎಲ್ಲರೂ ಧಾರ್ಮಿಕರಾಗಿದ್ರು ಅನ್ನುವಂಥ ಮಾತೇನು ಬರ್ತದಲ್ಲ, ಅಂಥದ್ದೊಂದು ಕಥೆ ಮತ್ತು ಇನ್ನೂ ಕೆಲವು ಅಷ್ಟೇನು ಪ್ರಧಾನ ಅಲ್ಲದೇ ಇರುವಂತಹ ವಿಷಯಗಳು ಅಲ್ಲಿ ಕಂಡು ಬರ್ತವೆ. ಹಾಗಾಗಿ ಅದನ್ನು ನಾನು ಇದರಲ್ಲಿ ವ್ಯಾಖ್ಯಾನಿಸಲಿಲ್ಲ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.